ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಬರೀ ಇವತ್ತು ಒಬ್ಬರದು ಬರ್ಡೇ ವಿಶ್ ಮಾಡೋದೈತಿ, ಮಾಡೋನು. ಇವ್ರು ಕಮೆಂಟ್ ಹಾಕಿದವ್ರ ಹೆಸರು ಸುಶೀಲಾ ಅಂತ ಹೇಳಿ. ಇವ್ರ ಮಗಂದು ಇವತ್ತು ಬರ್ತಡೇ ಇದೆಯಂತೆ. ಅವ್ರ ಮಗನ ಹೆಸರು ಚಂದು ಅಂತ. ಚಂದು ಅವರೇ, ನಿಮಗೆ ನನ್ನ ಕಡೆಯಿಂದ, ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ, ನನ್ನ ಎಲ್ಲ ನೋಡುಗರ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಸದಾಕಾಲ ಕೊಡಲಿ ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ವಿಡಿಯೋ ಚಾಲು ಆಕೈತಿ, ನೋಡ್ಕೊಂಡು ಬರ್ರಿ. ಶಿಲ್ಪ ಯಾಕೆ ಇವ್ರ ಜೋಡಿ ಕೂತಿಲ್ಲ? ಆಂಟಿಯರ ಮಾದ ಈಗ ಬಂದಿ? ಬುಕ್ ಓದಾತಿರಿ? ಬುಕ್ ಓದಾತಿದ್ನಪ್ಪ. ಶಿಲ್ಪ ನಿಮ್ಮ ಮನೆಗೆ ಬರ್ಲಿಲ್ಲನ್ರಿ? ಅಯ್ಯೋ, ಬೆಳಗ್ಗೆ ನಾನು ನಿಮ್ಮ ಮನೆಯಿಂದ ಬಂದು ಕರ್ಕೊಂಡು ಹೋದ್ನಲ್ಲ, ಒಂಚೂರು ಹೊತ್ತು ಕೂತಿದ್ಲಪ್ಪ. ಇಲ್ಲೇ ಕೂತಿದ್ವಿ. ಆಮೇಲೆ ಊರಿಗೇನೋ ಫೋನ್ ಮಾಡ್ತೇನೆ ಅಂತೇಳಿ ಅದ್ಯಾರೋ ಫ್ರೆಂಡಿಗೆ ಫೋನ್ ಮಾಡಿದ್ಲು. ಏನಪ್ಪ ಅವಾಗಿಂದ ನಿಮ್ಮ ಹೆಂಡ್ತಿ ಒಂದ ಸಮ ಅಳಾಕತ್ತಾಳ. ಎಷ್ಟು ಸಮಾಧಾನ ಮಾಡಿದ್ರು ಸುಮ್ಮನೆ ಆಗಲಿಲ್ಲ. ಒಳಗೆ ಹೋಗ್ಯಾಳ. ಏನಿನ್ನ ಅಳಾತಾಳ ಏನೋ. ನಾನು ಎಟ್ಟು ಕರೆದೆ, ಆದ್ರೂ ಹೊರಗೆ ಬರಲಿಲ್ಲ. ನನಗೂ ಒಬ್ಬಕ್ಕೆ ಕೂತ್ ಬೇಸರ ಆತ. ಅದಕ್ಕೆ ನಾನು ಬುಕ್ ಓದ್ಕೊಂಡು ಕೂತೆ. ಕೇಳೋಗಪ್ಪ ಏನಂತ ನಿನ್ನ ಹೆಂಡ್ತಿ. ಏನು ಸರಿಯಾಗಿ ನನ್ನ ಮುಂದೆ ಹೇಳಲಿಲ್ಲ. ಹೌದ್ರಾ? ಬರ್ತೀನಿ ತಡ್ರಿ ಆಂಟಿ. ಏನಪ್ಪ ಈ ಹುಡುಗಿಗೆ ದುಡ್ಕೊಂಬಂದ್ರು ಮನ್ಯಾಗ ನೆಮ್ಮದಿ ಇಲ್ಲಂಗೆ ಮಾಡ್ತೈತೇನೋ ಈ ಹುಡುಗಿ. ನಮಗೆ ಯಾಕೆ ಬಿಡೋರು ಸುದ್ದಿ. ಶಿಲ್ಪ, ಏ ಶಿಲ್ಪ, 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 ಏ ಶಿಲ್ಪ, ಶಿಲ್ಪ, ಎಲ್ಲಿ ಹೋಗಿದ್ದಾಳಕ್ಕಿ? ಶಿಲ್ಪ, ಶಿಲ್ಪ, ಶಿಲ್ಪ. ಅಪ್ಪ, ಇಲ್ಲಿ ಬಂದು ಕೂತಾಳ. ಜೀವ ಹೋಗಿ ವಾಪಸ್ ಬಂದಂಗಾತ. ಶಿಲ್ಪ, ಯಾಕೆ ಏನಾಯ್ತು ಶಿಲ್ಪ? ಯಾಕೆ ಅಳಾತಿ? ನೀ ಹಿಂಗೆ ಸುಮ್ಮನೆ ಇದ್ರೆ ನಾ ಏನು ತಿಳ್ಕೊಳ್ಳಿ? ಎಲ್ಲಿ ಇಲ್ಲಿ ಕುಂದ್ರ. ಯಾಕೆ ಅಳಾಕತ್ತಿ? ಯಾಕೆ ಏನಾಯ್ತು? ಇರು, ನಾನು ನಿಂಗೊಂದು ಸ್ವಲ್ಪ ಕುಡಿಯಾಕೆ ನೀರು ತೊಗೊಂಡು ಬರ್ತೀನಿ. ಕುಡಿಯಾಕೆ ನೀರು ತೊಗೊಂಡವನ ಬರ್ತೀನಿ. ಎಲ್ಲಿ ಹೋಗಲ್ಲ. ನನ್ಗೇನು ಬೇಡ, ನೀ ಇಲ್ಲೇ ಕುಂದ್ರ ಬಾ. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದಾಳಕ್ಕಿ? ಆತಾತು, ನಾ ಎಲ್ಲೂ ಹೋಗಲ್ಲ. ನಾ ಇಲ್ಲೇ ಕುಂದಿರ್ತೀನಿ. ಶಿಲ್ಪ, ಇಲ್ಲಿ ನೋಡ, ಅಳದ್ ನಿಲ್ಲಿಸಿ ಏನಾಗೈತೆ ಅಂತ ಹೇಳಿದ್ರೆ ನನಗೆ ಅರ್ಥ ಆಕೈತಿ. ಹಿಂಗೆ ಸುಮ್ಮನೆ ನೀ ಅಳಾಕತ್ರ ನಾ ಏನಂತ ತಿಳ್ಕೊಳ್ಳಿ? ಹೇಳು. ಹಾಂ ಹೇಳು, ಏನಾತು? ಊರಿಗೆ ಫೋನ್ ಮಾಡಿದ್ದೆ ಅಂತಲ್ಲ, ಯಾರಿಗೆ ಫೋನ್ ಮಾಡಿದ್ದಿ? ಅಪ್ಸರಾಗಿ ಫೋನ್ ಮಾಡಿದ್ದೆ. ಹಾಂ, ಆಕೆಗೆ ಫೋನ್ ಮಾಡಿದ್ರೆ ಯಾಕೆ ಅಳಾಕತ್ತಿ? ಆಕೆ ಏನಾರು ಅಂದ್ಲನ? ಇಲ್ಲ ನಿಮ್ಮ ಅವ್ರಿಗೆ ಏನಾದರೂ ಫೋನ್ ತೊಗೊಂಡೋಗಿ ಕೊಟ್ಟಿದ್ಲ? ಕೊಡ್ಲಿಲ್ಲ. ನಾನು ಹೇಳಿದೆ ಮನೆಗೆ ಹೋದ್ಮೇಲೆ ಫೋನ್ ಹಚ್ಚಿ ಕೊಡು, ಮನ್ಯಾಗ ಮಾತಾಡ್ತೀನಿ ಅಂತ. ನಾ ಇಂಥವೆಲ್ಲ ಮಾಡೋದಿಲ್ಲ ಅಂತಂದ್ಲು. ನನ್ನೆಲ್ಲ ಒಂದು ಕಾಲದಾಗ ಎಷ್ಟು ಬಳಸ್ಕೊಂಡಾರ ಮದ ಅವರು. ಈಗ ನೋಡಿ ನಮ್ಗೆ ಯಾರು ಕಷ್ಟಕ್ಕಾಗೋದಿಲ್ಲ. ಅಯ್ಯೋ ಯಪ್ಪ, ಇಷ್ಟನಾ ಮ್ಯಾಟರು? ನಾ ಏನೇನೋ ಅಂದ್ಕೊಂಡ್ಬಿಟ್ಟಿದ್ನಲ್ಲವ್ವ. ಆಕೆ ಹೆಲ್ಪ್ ಮಾಡಲಿಲ್ಲ ನಿನಗಂತೇಳಿ ನಿನಗೆ ಅಳು ಬರಾಕತ್ತೈತೇನ? ಆಕೆ ಹೆಲ್ಪ್ ಯಾವನಿಗೆ ಬೇಕು? ಇಷ್ಟಕ್ಕೂ ನಿಮ್ಮ ಮನೆಯವ್ರಿಗೆ ಮಾತಾಡಬೇಕು ಅನ್ಸಿದ್ರೆ ನೀ ಯಾಕೆ ಆಕಿ ತೊಗೊಂಡೋಗಿ ಕೊಡು, ಹಚ್ಚಿಕೊಡು ಅಂತ ಹೇಳ್ತೀರಿ? ಯಾಕೆ ನಿಮ್ಮ ಅಣ್ಣ ನಂಬರ್ ಐತಿ, ನಿಮ್ಮ ಲಕ್ಷ್ಮವ್ವ ನಂಬರ್ ಐತಿ, ನಿಮ್ಮ ಅವ್ವನ ನಂಬರ್ ಐತಿ, ನಿಮ್ಮ ಅಪ್ಪನ ನಂಬರ್, ಎಲ್ಲರ ನಂಬರ್ ನಿನ್ನ ಹತ್ರ ಅದಾವಲ್ಲ. ನೀನ ಡೈರೆಕ್ಟಾಗಿ ಹಚ್ಚಿ ಮಾತಾಡಿದ್ರೆ ಮುಗಿದು ಹೊತ್ತು. ಆಕೆಗೆ ಯಾಕೆ ಅದನ್ನ ಕೇಳಕ್ಕೆ ಹೋಗಿದ್ದಿ? ನೋಡಿ ಶಿಲ್ಪ, ನಮ್ಮ ಸಮಸ್ಯೆ ಬಂದಿರ್ತಾವಂದ್ರೆ ನಾವೇ ಬಗೆಹರಿಸ್ಕೋಬೇಕು. ಅದನ್ನ ನಡುವೆ ಅವ್ರು ಮಾಡಿ ಇವ್ರು ಮಾಡಂದ್ರೆ ಅದ್ರಾಗೂ ನಾವು ಹಿಂಗೆ ಓಡಿ ಬಂದೇವಂದ್ರೆ ಎಲ್ಲಿ ನಮ್ಮ ಮೇಲೆ ಬಂದ್ಬಿಡ್ತಿತ್ತು, ಎಲ್ಲಿ ನಾವು ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ಎಲ್ಲಿ ನಾವು ಕಚೇರಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಈ ಥರ ಹಿಂದೆ ಜರ್ಕೊಳ್ಳೋರ ಭಾಳ ಮಂದಿ ಇರ್ತಾರೆ. ಈ ಹೊತ್ನ್ಯಾಗ ನಾವು ಯಾರನ್ನ ಸಹಾಯ ಕೇಳಿದ್ರು ನಮಗೆ ಮಾಡೋದಿಲ್ಲ. ಆತಿಲ್ಲ, ನೀ ಯಾಕೆ ಆಕಿ ವಿಚಾರಕ್ಕೆ ಇಟ್ಟು ತಲೆ ಕೆಡ್ಸ್ಕೊಂಡು ಅಳಾಕತ್ತಿ? ಹೋಲಿ ಬಿಡು, ಮನುಷ್ಯನ ಕೈಯ ಮನುಷ್ಯ ಒಂದಲ್ಲ ಒಂದಿನ ಸಿಗತ್ತಾನು. ವಿಚಾರ ಮಾಡಬೇಡ. ನಾ ಅದೇನಿಲ್ಲ, ನಾ ಇದ್ದಾಗ ನೀ ಯಾಕೆ ತಲೆ ಕೆಡಿಸ್ಕೊತಿ? ನೀ ಅದೇನು ಧೈರ್ಯದ ಮ್ಯಾಗ ಇನ್ನೂ ಇಲ್ಲದೆ ನಿಮ್ಮ ಮಗ ಆಕೆ ಮಾತಾಡಿದ್ದು ಬೇಜಾರಾಗಿದ್ದಕ್ಕಿನ್ನ ಇನ್ನೊಂದು ಭಾಳ ಬೇಸರ ಆತು ನನಗೆ. ಏನಾಯ್ತು? ನಿಮ್ಮ ಮನ್ಯಾಗ ಯಾರು ಹೆಚ್ಚು ಕಮ್ಮಿ ಮಾಡ್ಕೊಂಡಾರತ್ತೆ ಹೆಂಗೆ? ಮತ್ತೆ ಇಲ್ಲಿಲ್ಲ, ಯಾರು ಏನೂ ಮಾಡ್ಕೊಂಡಿಲ್ಲ. ಲಕ್ಷ್ಮಿ ಮದುವೆ ನಿಂತಂತ. ಏನ? ಅಪ್ಸರನ ಹೇಳಿದ್ಲು, ಲಕ್ಷ್ಮಕ್ಕನ ಮದುವೆ ನಾ ಹಿಂಗೆ ಬಂದಿದ್ದಕ್ಕೆ ನಮ್ಮತ್ತಿ ದಾಂದ್ಲೆ ಮಾಡಿ ನಿಲ್ಲಿಸಿದ್ಲಂತ. ಅಯ್ಯೋ ಹೌದಾ? ಮದುವೆ ನಿಂತ? ಅಯ್ಯೋ ಹೋಗ್ಲಿ ಬಿಡು, ಮದುವೆ ನಿಂತರ ಏನು ಮಾಡೋಕ್ಕಾಕೈತಿ? ಒಟ್ಟೆ ನಮ್ಮ ಮನೆಯವ್ರಿಗೆ ಏನು ಸಮಸ್ಯೆ ಆದ್ರೂ ನಿನಗೇನು ಬೇಸರ ಆಗೋದಿಲ್ಲಲ್ಲ? ಎಲ್ಲ ನಾರ್ಮಲ್ ಆಗಿ ತಗೋತೀನಿ ನೀನು. ಶಿಲ್ಪ, ಈಗ ನಿಮ್ಮ ಅಕ್ಕನ ಮದುವೆ ನಿಂತರ ನಾ ಏನು ಮಾಡಲಿ ಹೇಳು? ಈಗೇನು ಅದನ್ನು ಸರಿ ಮಾಡೋಕ್ಕಾಕತ್ತೇನ? ಇಷ್ಟಕ್ಕೂ ಆ ಮದುವೆ ನಿಂತಿದ್ದು ಚೊಲಾನ ಆತಂತ ಅನ್ಕೋಲ್ಲ. ಏನು ಚಲೋ ಆತು? ನಾನು ಈ ಕೆಲಸ ಮಾಡಿದ್ದಕ್ಕೆ ಅವ್ರ ಮದುವೆ ನಿಂತು ಗೊತ್ತೈತೇನ? ನಮ್ಮ ಅಕ್ಕನು ನಮ್ಮ ಮಾವನ ಇಷ್ಟಪಟ್ಟ ಮದುವೆ ಆಗ್ತಾ ಇದ್ಲು. ನಮ್ಮ ಮಾವನು ನಮ್ಮ ಅಕ್ಕನ ಇಷ್ಟಪಟ್ಟಿದ್ದ. ನಿನಗೆ ವಿಚಾರ ಗೊತ್ತೈತಿ? ಎಲ್ಲ ನಿಮ್ಮ ನೆಮ್ಮದಿ ಸುಖನ ನೋಡ್ಕೊಂಡ್ಬಿಡ್ತೀರಿ. ಒಟ್ಟ ನಮ್ಮ ಮನೆ ಕಡೆ ದೂರ ಅಂದ್ರೆ ನಿನ್ಗೇನು ಇದನ್ನ ಇಲ್ಲ. ಬಾಯಿಲಿ ಯಾಕೆ ಮದುವೆ ನಿಂತಿದ್ದು ಚಲೋ ಆತತ್ತ ನಾ ಹೇಳ್ತೀನಿ. ಏನು ಬೇಡ, ನಾ ಎಲ್ಲೂ ಬರೋದಿಲ್ಲ. ಹೇಳ್ತಾರ ಮಾಡ್ಕೊಂಡ್ರಿ, ಸಮಾಧಾನ ಮಾಡೋದು ಒಂದು ದೊಡ್ಡ ಕೆಲಸ. ಶಿಲ್ಪ, ನಾ ಇಲ್ಲಿ ಹೇಳೋದು ಕೇಳು.
ನಿಮ್ಮ ಮಾವ ಎಂತವದಾನಂತ ನನಗೆ ಬರಬರಿ ಗೊತ್ತೈತಿ. ನಿಂತಿದ್ದ ಭಾಳ ಚಲೋ ಆತು, ಕೇಳಿ ಆಗೋದಿಲ್ಲ ಒಳ್ಳೇದಕ್ಕೆ ಅಂತಂದು ನೀನು ಕೇಳಿ ನಾನು ಹೇಳೋದು ಕೇಳಿಸ್ಕೋ. ಏನ್ ಹೇಳ್ತೀನಿ? ನೀ ಏನು ಹೇಳ್ಬೇಡ. ನೀ ಏನ್ ಹೇಳೋದು ಕೇಳಕ್ ತಯಾರಿಲ್ಲ. ನನ್ನಿಂದ ನಮ್ಮ ಅಕ್ಕನ ಜೀವನ ಹಾಳಾತು. ಶಿಲ್ಪ, ನೀ ಮೊದಲು ಅಳದ್ ನಿಲ್ಲಿಸ್. ನೀ ಅಳದ್ ನೋಡಿದ್ರೆ ನನಗೆ ತಲೆ ಹೊಡ್ತಿದ್ದಂಗೆ ಆಗಕತ್ತೈತಿ. ಥೂ, ಸಾಕಾತ್ವ ನನಗೆ ನೀನು ಸಮಾಧಾನ ಮಾಡೋದ್ರಾಗನ. ಶಿಲ್ಪ, ನಾ ಹೇಳೋದು ಕೇಳಿಸ್ಕೊ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತ. ಆ ಮದುವೆ ನಿಂತಿದ್ದ ಚಲೋನ ಆತಂತಂದ್ರೆ ಕೇಳು. ನಾನು ದೇವ್ರು ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಂದ್ರೆ ನಮ್ಮ ಕಡೆಯಿಂದ ಚಲೋ ಕೆಲಸ ಮಾಡ್ಸಾನು ಅಂತ ಅನ್ಕೋ. ಚಲೋ ಕೆಲಸ ಮಾಡ್ತಿರೋದು? ನಮ್ಮ ಅಕ್ಕನ ಮದುವೆ ನಿಂತಿದ್ದು ಚಲೋ ಕೆಲಸ ನಿನಗ? ಮೈ ಮೇಲೆ ಬರಬೇಡ, ದೂರ ದೂರ ದೂರ. ಸಮಾಧಾನ, ಕಂಟ್ರೋಲ್. ನಿನಗೆ ಒಳಗಿನ ವಿಚಾರ ಗೊತ್ತಿಲ್ಲ, ಮ್ಯಾಲ್ಗಡೆ ಬರೀ ಮದುವೆ ನಿಂತಿದ್ರ ಬಗ್ಗೆ ಆಟ ವಿಚಾರ ಮಾಡಾಕತ್ತಿ. ನಿಮ್ಮ ಮಾವ ಎಂಥವದಾನಂತ ನನಗೆ ಚಲೋ ಗೊತ್ತೈತಿ. ನಿಮ್ಮ ಅತ್ತಿ ಕೈಯಾಗ ಹೋಗಿ ಸಿಕ್ಕು ನಿಮ್ಮ ಅಕ್ಕ ಬಾಳೋದು ಅಟ್ರಲ್ಲೇ ಇತ್ತು. ನಾ ಹೇಳೋದನ್ನ ಸಮಾಧಾನದಾಗ ಕೇಳಿಸ್ಕೊ. ಏನ್ ಹೇಳ್ತೀನಿ? ನೀ ಏನ್ ಹೇಳೋದು ಬೇಕಾಗಿಲ್ಲ. ಶಿಲ್ಪ, ನೀ ಹಿಂಗೆ ಮಾಡಿದ್ರೆ ನಾ ಏನು ಮಾಡಕ್ ಬರೋದಿಲ್ಲ. ನೋಡು, ನಿಮ್ಮ ಅಕ್ಕನ ಮದುವೆ ನಿಂತಿದ್ರಿಂದ ನೀ ಏನು ತ್ರಾಸ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಂತಿದ್ದು ಚಲೋನ ಆತು. ನಿಮ್ಮ ಅಕ್ಕಗಿನ್ನ ಬೇರೆ ಚಲೋ ಹುಡುಗ ಸಿಗ್ತಾನೆ, ಬೇಕಾದ್ರೆ ನಾ ಹುಡುಕ್ತೀನಿ. ಏನು ಬೇಡಪ್ಪ ನೀ ಅಂತ ಉಪಕಾರ ಮಾಡೋದು. ಸುಮ್ಮನೆ ನಿಂತು ಬಿಟ್ರೆ ಸಾಕು. ಈಗ ನಿನ್ ಜೋಡಿ ಬಂದಿದ್ದಕ್ಕೆ ನಮ್ಮ ಅಕ್ಕನ ಲಗ್ನ ನಿಂತು ನನ್ನಿಂದಾಗಿ ನಮ್ಮ ಅಕ್ಕನ ಬಾಳೆನೂ ಹಾಳಾಗೋಯ್ತು. ನಮ್ಮ ಅವ್ವ ಅಪ್ಪನ ನೆಮ್ಮದಿನ ಹಾಳಾತು. ನಮ್ಮ ಅಕ್ಕನ ಮದುವೆ ನಿಂತು ನಾ ಹಿಂಗೆ ಬಂದಿದ್ದಕ್ಕೆ ಊರಾಗೆಲ್ಲ ನಮ್ಮ ಅವ್ವನ ನಮ್ಮ ಅಪ್ಪನ ಮಾನ ಮರ್ಯಾದೆ ಹೋಗಿರ್ತತೆ. ಊರಾಗೆಲ್ಲ ನನ್ನ ಹೊತ್ತು ನಿಲ್ಸಿರ್ತಾಳಕ್ಕೆ ನಮ್ಮ ಅವತ್ತು. ನನ್ನಿಂದ ನಮ್ಮ ಮದುವೆ ನಿಂತು, ನಂದಿನಿಂದ ನಮ್ಮ ಮದುವೆ ನಿಂತು ಅಂತ. ಇವ್ ಅದ್ರಾಗ ಗಂಡ ಬೇರೆ ನೋಡ್ತಾನ ತಕ್ಕಿಗೆ. ಆತು, ನಿನಗೆ ಸಮಾಧಾನ ಆಗೋವರೆಗೂ ಆತು. ಸಮಾಧಾನ ತಗೋ. ಇಕ್ಕಟ್ಟ ಮದುವೆ ಯಾಕೆ ನಿಂತಿದ್ದು ಚಲೋ ಆತು. ನಿಮ್ಮ ಮಾವ ಹೆತ್ತವದಾನ ಅನ್ನೋದು ನಾ ಹೇಳ್ತೀನಿ. ನಿಮ್ಮ ಮಾವ ಎಂಥವಿದಾನಂತ ನಿಮ್ಗೆ ಗೊತ್ತಿಲ್ಲ? ಮೊದ್ಲ ಗೊತ್ತಿದ್ರೇನು ಏನು ಮಾತಾಡ್ತೀವಿ ಶಿಲ್ಪ ನೀನು? ಗೊತ್ತಿದ್ದು ಎಲ್ಲ ಗೊತ್ತಿತ್ತು, ಆದ್ರೆ ಅವ ಮೊದ್ಲಿನಂಗಿರ್ಲಿಲ್ಲ, ಎಲ್ಲ ಬದಲಾಗಿದ್ದ. ಶಿಲ್ಪ, ಕಾಗೆ ಎಂದು ಕೋಗಿಲೆ ಆಗುದಿಲ್ಲ, ಕೆಂಬೂತ ಎಂದು ನವಿಲಾಗುದಿಲ್ಲ. ತಿಳ್ಕೊ, ಬದಲಾವಣೆ ಆಗಿದ್ದು ಅಸಲಿ ಆಗಿರಂಗಿಲ್ಲ. ಖರೆ ಹೇಳಾಕತ್ತೀನಿ ನಾ. ಮದುವೆ ಕ್ಯಾನ್ಸಲ್ ಆಗಿದ್ದು ಒಂದು ರೀತಿಯಲ್ಲಿ ಚಲೋನ ಆತು. ಹಂಗೇನಾರ ನಿಮ್ಮ ಅಕ್ಕ ಮದುವೆ ಮಾಡ್ಕೊಳ್ಳೋದ ಖರೆ ಆದ್ರೆ ನಾ ಚಲೋ ಗೌರ್ಮೆಂಟ್ ನೌಕರಿ ಇರೋವು ನಾವು ನೋಡಿ ಹುಡುಕಿ ನಿಮ್ಮ ಅಕ್ಕಗೆ ಲಗ್ನ ಮಾಡೋನು ಆತಿಲ್ಲ. ನೀ ತೋರಿಸಿದ ತಕ್ಷಣ ತಯಾರಾಗಿ ಮದುವೆ ಆಗ್ಬಿಡ್ತಾಳಕಿ. ಈಗೇನೋ ಸಿಟ್ನಾಗ ಅದಾರ, ಇವತ್ತಲ್ಲ ನಾಳೆ ಸಿಟ್ಟು ಇಳಿತೈತಿ. ಸಮಾಧಾನ ಆಕ್ಕಾರು, ಅವಾಗ ಸಮಾಧಾನದಾಗ ಮಾತಾಡಿ ಬೇಕಾದ್ರೆ ಮದ್ವೆ ಮಾಡಕ್ಕೆ ಬರ್ತೈತಿ. ನಾವು ಬಂದಿದ್ದಕ್ಕೆ ಆಕೆ ಮದುವೆ ನಿಂತೈತಿ ಅನ್ನೋ ನಿನ್ನ ಮನಸ್ಸಿನಾಗ ಏನಾರ ಇದ್ರೆ ಬೇಕಾದ್ರೆ ನಾವೇ ಚಲೋ ಹುಡುಗನ್ ನೋಡಿ ಆಕಿಗೆ ಮದ್ವೆ ಮಾಡಿ ಆಕಿಗೆ ಸಮಾಧಾನ ಆಕೈತಲ್ಲ. ಆಕಿಗೂ ಸುಖವಾಗಿರ್ತಾಳು, ನೆಮ್ಮದಿಯಾಗಿರ್ತಾಳು. ನಾವು ಮದ್ವೆ ನಿಲ್ಸಿದ್ವಿ ಅನ್ನೋ ಪಾಪ ಪ್ರಜ್ಞೆ ನಮಗೂ ಕಾಡಂಗಿಲ್ಲ. ಹಾಂ ಹಾಂ, ಏನು ಹೇಳ್ತೇನಪ್ಪ ನೀ? ಏನಾರ ಒಂದು ಹೇಳ್ತಿ? ಶಿಲ್ಪ, ಅಳಬೇಡ, ಒಂದಿಷ್ಟು ಸಮಾಧಾನದಾಗ ಕೇಳಿ ನನ್ನ ಮಾತನ್ನ. ಇಲ್ಲಿ ಕುಂದ್ರಿ ನಾ ಒಂದಿಟ್ಟು ನಿನ್ನ ವಿಚಾರ ಹೇಳೋದೈತಿ ನಿಮ್ಮ ಮನ್ಯಾನವ್ರು. ಹೇಳು. ನೋಡ, ಅವ ಏನದ ನೋಡ, ನಿಮ್ಮ ಮಾವ ಮಂಜ, ನೀ ಅನ್ಕೊಂಡಟ್ಟು ಏನು ಚಲೋ ಇಲ್ಲ. ಅವ ನಿಮ್ಮ ಅಕ್ಕನ ಮಾಡ್ಕೊಂಡಿದ್ರು ಒಂದು 2 ವರ್ಷನೂ ಚಂದೆ ಬಾಳಿಸ್ತಿದ್ದಿಲ್ಲ. ಯಾಕಂದ್ರೆ ಅವನ ದೋಸ್ತರ ನನ್ನ ದೋಸ್ತರು ಅವ್ರ ಮುಂದೆಲ್ಲ ಹೇಳಿದ್ನಂತ. ಏನೋ ಮೊದಲ ನಿಮ್ಮ ಅಕ್ಕನ ನಿಮ್ಮ ಅವ್ಗೆ ಕೇಳಿದ್ರೆ ಕೊಡಂಗಿಲ್ಲ ಅಂದಿದ್ರಂತಲ್ಲ. ನಮ್ಮ ಅಕ್ಕಂದು ಒಂದೇ ಮದುವೆ ಮಾಡೋ ಮುಂದೆ ಅವ್ರಿಗೆ ಕೇಳಿದ್ರೆ ಕೊಟ್ಟಿದ್ದಿಲ್ಲ. ಅವಾಗ ಅವ್ನು ಬರೋಬರಿ ಇರಲಿಲ್ಲ, ಅದಕ್ಕೆ ಕೊಟ್ಟಿದ್ದಿಲ್ಲ ನಮ್ಮಪ್ಪ. ಈಗ ಬರಾಬರಿ ಇಲ್ಲ ಶಿಲ್ಪ. ಮುಂದಗಡೆ ನಾಟಕ ಮಾಡಕತ್ತ ನಟ ದೋಸ್ತರ ಮುಂದೆಲ್ಲ ಏನು ಹೇಳ್ತಾನಂತ. ಆಕಿನ ಸುಮ್ಮನೆ ಟೆಂಪ್ರವರಿ ಅಟ ಲಗ್ನ ಆಗಕತ್ತೀನಿ, ನಾ ಬೇರೆದಕ್ಕಿನ ನೋಡಿ ಇಟ್ಕೊಂಡೇನಿ. ಈಕಿನ 2 ವರ್ಷ ಮಜಾ ಮಾಡಿ ಮನೆ ಕಳಿಸಿ ನಾ ಇನ್ನೊಬ್ಬಕಿನ ಲಗ್ನ ಹಾಕದಿ ಅಂತೇಳಿ ನಮ್ಮ ದೋಸ್ತರ ಮುಂದೆ ನಾ ಮಾತಾಡ್ಯಾನಂತ. ಏನು ಹೇಳತ್ತಿ? ಹಾಂ ಶಿಲ್ಪ, ವಿಚಾರ ಮಾಡಿ. ನಿಮ್ಮ ಅಕ್ಕಗೆ ಮೊದಲೇದು ಮದುವೆ ಮುರುಗಡೆ ಆಗೈತಿ, ಈಗ 2ನೇ ಲಗ್ನ. ಆಕಿನ ಯಾರಾದ್ರೂ ರಿಲೇಷನ್ನಾಗ ಗೊತ್ತಿದ್ದವ್ರು ಆದ್ರೂ ಪಟ್ಟನ ಲಗ್ನ ಹಾಕಾರ. ನೀನ ಹೇಳು ನೋಡೋನು. ಯಾರು ಹೊರಗಿನವರು ತಿಳಿದವರು ಎಜುಕೇಟೆಡ್ ಪರ್ಸನ್ ಆಗ್ಬೋದಷ್ಟೆ. ಮನ್ಯಾನವ್ರ ರಿಲೇಷನ್ನಾಗ ಗೊತ್ತಿದ್ದೂ ಯಾರು ಮದುವೆ ಹಾಕಾರ, ಅದು ಮೊದಲೇ ಸರಿ ಕೊಡಂಗಿಲ್ಲ ಅಂದು 2ನೇ ಸರಿಗೆ ಹೆಂಗೆ ಮದುವೆ ಹೋಗಕ್ಕೆ ಹ್ಞೂ ಅಂತಾರೆ. ನೀನೇ ವಿಚಾರ ಮಾಡು. ಹಾಂ, ಇಂಥದ್ದು ಏನಾದರೂ ಒಂದು ಉದ್ದೇಶ ಇದ್ದಲ್ಲೇ ಎಲ್ಲ ಮಾಡ್ಕೊತಿರ್ತಾನೆ ನೋಡು. ಅವನು ನೀವು ಅನ್ಕೊಂಡಟ್ಟು ಏನು ಚಲೋ ಇಲ್ಲ. ಮದುವೆ ನಿಂತಿದ್ದು ಭಾಳ ಚಲೋನ ಆತು. ಇಷ್ಟಕ್ಕೂ ನಿಮ್ಮ ಅತ್ತಿ ಕೈಯಾಗ ಯಾ ಹೆಂಗಸರು ಬಾಳ್ತಾವೆ ನೋಡಿ ಇಲ್ಲ, ಎಷ್ಟು ಗಟ್ವಾಣಿ ಅದಾಳಕ್ಕಿ. ಈಗ ಮದುವೆ ನಿಲ್ಸಿದ್ದು ಆಕಿನ ಚಲೋ ಆತಲ್ಲ. ಆಕಿ ಮಗನ ಕೈಯಾಗ ನಿಮ್ಮ ಅಕ್ಕ ಹೋಗಿ ವನವಾಸ ತೆಗಿಯೋದಕ್ಕಿನ್ನ ನಿಮ್ಮ ಅತ್ತಿನ ಈ ಮದುವೆ ನಿಲ್ಲಿಸಿ ಭಾಳ ಚಲೋ ಕೆಲಸ ಮಾಡ್ಯಾಳ. ತಿಳ್ಕೋ ಶಿಲ್ಪ, ಏನಾದರೂ ನಮಗೆ ಕೆಟ್ಟದಾಗಕತ್ತೈತಿ ಅಂದ್ರೆ ಮುಂದೆ ಅದರಿಂದ ಭಾಳ ಚಲೋದಾಕೈತಿ ಅಂತ ಅರ್ಥ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ವಿಚಾರ ಮಾಡಬೇಕು. ಸುಮ್ಮನೆ ಹಿಂಗೆ ಅಳ್ಕೊಂಡು ಕೂತ್ರೆ ಏನು ಬರೋದ ಬಾರ್ಸೋದ? ಯಾಕೆ ಸುಳ್ಳ ಅಳ್ತಿ? ಹಾಂ, ಮುಂದೆ ಆಗೋದನ್ನ ವಿಚಾರ ಮಾಡಬೇಕು. ಹಿಂದೆ ಆಗಿದ್ರ ಬಗ್ಗೆ ವಿಚಾರ ಮಾಡಿ ಏನೂ ಆಗೋದಿಲ್ಲ. ಹಾಂ, ನಾ ಏನು ಹೇಳತ್ತೀನಿ ಕೇಳ್ಸಾತೈತಿ? ಕೇಳ್ಸಾತೈತಿ. ಈಗ ನಾ ಏನು ಮಾಡಲಿ? ಏನು ಮಾಡಬೇಡ. ಸಮಾಧಾನದಾಗ ಏನೂ ಆಗಿಲ್ಲ, ನಾ ಆರಾಮಾಗಿ ಅದೇನೆ ಅಂತ ಈ ಮನ್ಯಾಗ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಒಂದಿಷ್ಟು ದಿನ ಇದ್ದು ಬಿಡು. ಇಕ್ಕಟ್ಟು ನಿಮ್ಮ ಮನ್ಯಾನವ್ರದೆಲ್ಲ ಇನ್ನೊಂದಿಷ್ಟು ದಿನ ಹೋದ್ಮೇಲೆ ಸಿಟ್ಟು ಹಿಡಿತೈತಿ. ಇಕ್ಕಟ್ಟು ಮಾತಾಡ್ಸಕ್ಕೆ ಬರ್ತೈತಿ. ಆತಿಲ್ಲ? ಇನ್ನೂ ಎಷ್ಟು ದಿನ? ಇನ್ನೊಂದು ಸ್ವಲ್ಪ ದಿನ. ಹಂಗೆ ಒಂದೇಳು ಅವ್ರದ್ದು ಏನಾರ ಸಿಟ್ಟು ಹಿಡಿತು ಅಂದ್ರೆ ಅವ್ರ ನಿನಗೆ ಫೋನ್ ಮಾಡ್ತಾರೆ. ಹಂಗೇನಾರ ಅವ್ರು ಮಾಡಲಿಲ್ಲ ಅಂದ್ರೆ ನಾವೇ ಮಾಡೋನು. ಮತ್ತು ನಮ್ಮ ಅಕ್ಕ
ಏನು ಹೇಳತ್ತೀನಿ, ನಿಮ್ಮ ಮಾವ ಬರೋಬರಿ ಇಲ್ಲ, ಅವ ಬೇರೆದಕ್ಕೆ ಕುಟ್ಟಾಗು ಅದಾನ, ನಿನಗೆ ಗೊತ್ತಿಲ್ಲ ಅಷ್ಟ. ಅವ ಯಾರು ಮಂದಿಗೆ ಹೊರಗೆ ತೋರಿಸ್ದಂಗೆ ಗುಟ್ಟಾಗಿ ಮಾಡ್ತಾನ. ಆದ್ರೆ ಓಣ್ಯಾಗ ಹುಡುಗರಕ್ಕೆ ಅವ್ನ ದೋಸ್ತರುಗಳು ಏನದಾರ ನೋಡು, ಅವ್ರಿಗೆಲ್ಲರಿಗೂ ಇವ್ನ ಅಡಿಗಾರಿ ಗೊತ್ತು. ಅವರ ನನ್ನ ಮುಂದೂ ಹೇಳ್ಯಾರ, ಗೊತ್ತೈತನ. ಸುಳ್ಳ ನೀ ಯಾಕೆ ಒಣ ಉಸಾಬರಿ ಮಾಡ್ಕೊಂಡು ತಲೆ ಹೊಡ್ತೇಳಂಗೆ ಅಳ್ತೀವನವ ನನಗತ್ತು ತಿಳಿವಲ್ದು. ನೋಡು, ಆಗೋದೆಲ್ಲ ಚಲೋದಕ್ಕಂತ ಹೇಳತ್ತೀನಿಲ್ಲ, ಮುಂದಕ್ಕೂ ನಿಮ್ಮ ಮಕ್ಕಳು ಚಲೋ ಆಕೈತಿ. ಇದರಿಂದ ತಪ್ಪಿಸ್ಕೊಂಡು ಜೀವನಾನ ಬಂಗಾರ ಮಾಡ್ಕೊಂಡ್ಲ ತನ್ಕೊನಿ. ಖರೇನ ಅದು ನಿನ್ನಿಂದ ಚಲೋ ಆಗೈತೆ ಅಂತ ಖುಷಿ ಪಡಲ್ಲ. ನೀ ಬಂದಲ್ಲೆಲ್ಲ ಆ ಮದುವೆ ನಿಂದಿರ್ತು, ಇಲ್ಲ ಅಂದ್ರೆ ನಿಮ್ಮ ಅಕ್ಕ ಹೋಗಿ ಆ ನರಕದ ಬೀಳ್ತಿದ್ದಿಲ್ಲ. ಹಂಗಂತೀಯ? ಅದಕ್ಕೆ ಭಾಳ 12 ವಿಚಾರ ಮಾಡಕ್ಕೆ ಹೋಗಬೇಡ. ಒಂದು ವೇಳೆ ನಿಮ್ಮ ಮಾಮ ಒಳ್ಳೆಯವನಾಗಿ ಮುಂದೆ ಸುಧಾರಿಸಿ ಜೀವನ ಮಾಡಿದ ಅಂತ ಅನ್ಕೋ, ಆದ್ರೆ ನಿಮ್ಮ ಅತ್ತಿ ಕೈ ಹೆಂಗೆ ಬಾಳ್ತಿದ್ಲಿ ನಿಮ್ಮ ಅಕ್ಕ? ಆಗಿದ್ದಲ್ಲ ಚಲೋದಕ್ಕ ಅಂತ ಹೇಳ್ತಿಲ್ಲ ಈಗ. ನಮ್ಮ ಮಾವ ಬದಲಾದ್ರೂ ನಮ್ಮ ಅತ್ತೆ ಬದಲು ಹಾಕಿದ್ದಿಲ್ಲ. ಅದಕ್ಕೆ ಈಗ ಮೊದಲು ಗಂಡನ ಬಿಟ್ಟು ಬಂದಕ್ಕೆ ಅಂತ ಹೇಳಿ ನಿಮ್ಮ ಅಕ್ಕಗೆ ಹಂಗಸಲ್ಲ ನಾಳೆ ಅನ್ನಕ್ಕೆ ಏನು ಗ್ಯಾರಂಟಿ ನಿಮ್ಮ ಅತ್ತಿ? ಹೌದಲ್ಲ. ಅದಕ್ಕೆ ನೀವು ಒಂದಿಷ್ಟು ದಿನ ಯಾರಿಗೂ ಊರಿಗೆ ಫೋನ್ ಹಚ್ಚಕ್ಕೆ ಹೋಗಬೇಡ. ಇಂಥವು 16 ಟೆನ್ಷನ್ ತಲೆಯಾಗ ತಗೋಬೇಡ. ಎಲ್ಲ ಕಾಲ ಕಳೆದಂಗೆ ಅದಕ್ಕೆ ತಾನ ಎಲ್ಲ ಸರಿ ಹಾಕೊಂಡು ಹೋಗ್ತೈತಿ. ಸುಮ್ಮನೆ ವಿಚಾರ ಮಾಡ್ಕೊಂಡು ನೀ ಅಳೋದು ಕರೆಯೋದು ಮಾಡ್ಕೊಂಡು ನೀ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಲ್ದ ಜೊತೆಗೆ ನನ್ನ ನೆಮ್ಮದಿನೂ ಹಾಳು ಮಾಡಬೇಡವಾ. ನಿನ್ನ ನೆಮ್ಮದಿ ನಾ ಏನು ಹಾಳು ಮಾಡಿದೆ? ಹಿಂಗೆ ಹಗಲ ನಿರ್ತಾಸು ಮನ್ಯಾಗ ಅಳ್ಕೊಂಡು ಕೂತ್ರೆ ನನಗೆ ಆಫೀಸಲ್ಲಿ ಟೆನ್ಷನ್, ನಂದೇ ಆಫೀಸ್ ಟೆನ್ಷನ್ ತಗೊಳ್ಳ, ಇಲ್ಲ ನೀ ಅಳೋದ್ರ ಟೆನ್ಷನ್ ತಗೊಳ್ಳ ಅನ್ನಂಗೆ ಆಕೈತಿ. ನನಗೆ ಕೆಲಸ ಭಾಳ ಇರ್ತೈತಿ ಶಿಲ್ಪ ಆಫೀಸಲ್ಲಿ. ನೀವು ಹಿಂಗೆ ಟೆನ್ಷನ್ ಕೊಡಬೇಡ, ಆರಾಮಾಗಿರು, ಎಲ್ಲ ತನಗೆ ತಾನೇ ಸರಿ ಹೋಗ್ತೈತಿ. ಆತಿಲ್ಲೋ, ಈಗ ಧೈರ್ಯ ಮಾಡಿ ಬಂದಿದಿ ಅಂತಂದ್ರೆ ಎಲ್ಲಾನು ಎದುರಿಸ್ಬೇಕು ನೀನು. ಇನ್ನೊಂದು ಸ್ವಲ್ಪ ದಿನ ಅವನ್ನ ಇಲ್ಲೇ ಕರ್ಕೊಂಡು ಬಂದ್ಬಿಡ್ತೀನಿ. ಅಳಬೇಡ. ನಾ ಏನು ನಿನಗೇನು ಹೊಡಿತೇನೆ, ಬೈತೇನೆ, ಇಲ್ಲ ನಮ್ಮವ್ ಏನಾರ ಅಂತಾಳ, ಅದಕ್ಕೆ ಏನಾರ ನೀನು ಬೇಸರ ಮಾಡ್ಕೊಂಡು ಹತ್ರ ಒಂದು ಏನೋ ಧರ್ಮವ. ನೀ ಯಾರ್ಯಾರ್ದ ವಿಚಾರಕ್ಕೆ ಹತ್ತು ನನಗೂ ಟೆನ್ಷನ್ ಕೊಡ್ತೀಯಲ್ಲ, ನನಗಂತೂ ಸರಿ ಅನ್ನಿಸ್ವಲ್ದವಾ ಶಿಲ್ಪ. ಆಗ್ಬಿಡು, ಅಳೋದಿಲ್ಲ. ಕಣ್ವರ್ಸ್ಗೋ, ಹೋಗಿ ಮುಖ ತೊಳ್ಕೊಂಡು ರೆಡಿ ಆಗ್ಬೋದು. ಇವತ್ತು ಬೇಗ ಬರ್ತೀನಿ, ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ನಿಲ್ಲ, ಹೊರಗೆ ಹೋಗಿ ಬರೋಣ. ಹೋಗಿ ದೌಡ್ ತಯಾರಾಗ. ಆಯ್ತು, ಹೋಗೋಣ. ನೀನು ಚಾ ಮಾಡ್ಕೊಂಡು ಬರಲಿ. ಏನು ಬೇಡ, ನೀ ರೆಡಿ ಆಗ್ಬಾ, ಹೋಗಿ. ನಾ ಅಲ್ಲೇ ನಿನಗೆ ಚಾ ನಾಷ್ಟ ಊಟ ಎಲ್ಲ ಕೊಡಿಸ್ತೀನಿ. ಹೋಗಿ, ನೀ ಮೊದಲು ತಯಾರಾಗ್ಬೋದು. ಅಪ್ಪ, ಹೆಂಡತಿ ಮಾಡ್ಕೊಂಡ್ರೆ ಇಷ್ಟೆಲ್ಲ ಸುಧಾರಿಸೋದಿರ್ತೈತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶಿವ, ಟೆನ್ಷನ್ ಅಂದ್ರೆ ಅಷ್ಟೇ ಟೆನ್ಷನ್ ಆಗ್ಬಿಡುತ್ತೆ ನನಗೆ ಈ ಕಳಾದ್ ನೋಡಿ. ಸರಿ ಹೋತೆ ಹಂಗೋ.